ಹಲೋ ಫ್ರೆಂಡ್ಸ್, ಕವಿರುಚಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ಲಾಗಿ ಸಾಂಬಾರು ಸೌತೆಕಾಯಿಂದ ಸಾಂಬಾರು ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ಮೊದಲು ಇಲ್ಲಿ ನಾನು 1 kg ಸಾಂಬಾರು ಸೌತೆಕಾಯಿನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ನೀರಿಟ್ಕೊಂಡು ಕುಕ್ಕರಲ್ಲಿ ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ಮತ್ತು ನೆಚ್ಚಿಟ್ಕೊಂಡಿರೋ ಸಾಂಬಾರು ಸೌತೆಕಾಯಿ, 1 ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ 2 ವಿಷಲ್ಲು. ಮತ್ತು ಇಲ್ಲಿ ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ತೆಂಗಿನಕಾಯಿ, ಟೊಮೊಟೊ 2, ಸ್ವಲ್ಪ ಹುಣಸೆಹಣ್ಣು ರುಬ್ಬಿಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಬೇಯಿಸಿಟ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಇದಾಗಿದೆ ಅಂತ. ಸ್ಮ್ಯಾಶ್ ಮಾಡೋಕ್ಕೇನು ಹೋಗೋದಿಲ್ಲ, ಚೆನ್ನಾಗಿ ಬೆಂದ್ಕೊಂಡಿದ್ರೆ ಸಾಕು. ನಾನು ಮತ್ತು ಇಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಕುದಿಯಕ್ಕೆ ಬಿಡ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನಾನು ಸಾಂಬಾರು ಪುಡಿನ ನಾವು ಮಾಮೂಲಿ ಏನು ಮನೇಲಿ ಸಾಂಬಾರಿಗೆ ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡಿದ್ದೀನಿ. ತುಂಬ ರುಚಿ ಚೆನ್ನಾಗಿ ಬರುತ್ತೆ ಇದೂ. ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ. ಸಾಸಿವೆ, ಕರಿಬೇವು, 4 ಒಣಮೆಣಸಿನ್ಕಾಯಿ, ಇಂಗು ಇಷ್ಟು. ಮತ್ತು ಅದನ್ನು ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರದ್ದು ಅಂತ. ಸಾಂಬಾರು ಪುಡಿ ನಾನು ಮನೆಯದನ್ನೇ ಯೂಸ್ ಮಾಡಿರೋದು. ಕೆಲವರು ಸಪ್ರೇಟ್ ಮಾಡ್ಕೊತಾರೆ, ನಾನು ಇದನ್ನೇ ಮಾಡೋದು. ಚೆನ್ನಾಗಿ ಬರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದಕ್ಕೆ 1 ಸ್ಪೂನಷ್ಟು ಬೆಲ್ಲ ಲಾಸ್ಟಲ್ಲೇ ಆ್ಯಡ್ ಮಾಡಿರೋದು. ರುಚಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಮಸ್ಟ್ ಟ್ರೈ ಮಾಡಿ ಈ ಥರ ರೆಸಿಪಿನ. ಮತ್ತು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.